ಸ್ನೇಹಿತರೆ, ನನ್ನನ್ನು ನೋಡೋಕ್ಕೆ ಒಂದು 20 ಜನ ಬರ್ತಾ ಇದ್ದಾರೆ. ಬಂದಮೇಲೆ ಅವ್ರನ್ನ ಹಾಗೆ ಕಳ್ಸೋಕ್ಕೆ ಬರಲ್ಲ. ಅವ್ರನ್ನ ಬಂದಮೇಲೆ ಸತ್ಕಾರ ಮಾಡಿ ಊಟ ಹಾಕಿ ಕಳಿಸ್ಬೇಕು. ಆ 20 ಜನಕ್ಕೆ ಊಟ ಹಾಕೋಕ್ಕೆ ಬಾಳೆ ಎಲೆ ಬೇಕಾಯಿತು. ಆ ಬಾಳೆ ಎಲೆಯನ್ನು ನಮ್ಮ ತೋಟದಲ್ಲೇ ಇದ್ದಾವೆ. ಅದನ್ನು ಕಟಾವು ಮಾಡಿ ಪೆಂಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಕಟಾವು ಮಾಡಿ ಪೆಂಡಿ ಮಾಡ್ತೀನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಏಕೆಂದರೆ ಬಾಳೆ ಎಲೆ ಭಾಳ ಸೂಕ್ಷ್ಮವಾದ ಎಲೆ ಆಗಿರುವ ಕಾರಣದಿಂದ ಅದನ್ನು ಬೇಕಾಬಿಟ್ಟು ಕಟಾವು ಮಾಡಿ ಪೆಂಡಿ ಮಾಡೋಕ್ಕೆ ಬರಲ್ಲ. ಆ ರೀತಿ ನೀವೇನಾದರೂ ಬೇಕಾಬಿಟ್ಟು ಕಟಾವು ಮಾಡಿ ಪೆಂಡಿ ಮಾಡೋಕ್ಕೆ ಹೋದರೆ ಏನಾಗ್ತವೆ ಅಂದರೆ ಬಹಳ ಬಾಳೆ ಎಲೆಗಳು ಹಾಳಾಗ್ತವೆ. ಈ ರೀತಿಯಲ್ಲಿ ನೀವು ಪೆಂಡಿ ಕಟ್ಟಿದರೆ ಬಾಳೆ ಎಲೆ ಹಾಳಾಗುವುದನ್ನು ತಡೆಗಟ್ಟಬಹುದು. ಮೊದಲಿಗೆ ಸ್ನೇಹಿತರೆ, ತೋಟದಲ್ಲಿ ಹರಿದಂಗಿರುವ ತುದಿ ಬಾಳೆದೆಲೆ ಕಟ್ ಮಾಡಬೇಕು. ಏಕೆಂದರೆ ಕೆಲವು ಉದ್ದ ಇರ್ತವೆ, ಕೆಲವು ಕಡಿಮೆ ಇರ್ತವೆ. ಕಡಿಮೆ ಇರೋವನ್ನ ತುದಿ ಬಾಳೆದೆಲೆ ಕಟ್ ಮಾಡಬೇಕು. ಉದ್ದ ಇರೋವನ್ನ ಸ್ವಲ್ಪ ಎರಡು ಬರ್ತವೆ. ಆ ರೀತಿ ಎರಡು ಬರೋವು ಎರಡು ಬಾಳೆದೆಲೆ ಕಟ್ ಮಾಡ್ಬೋದು. ಒಂದು ಬರೋದು ತುದಿ ಬಾಳೆದೆಲೆ. ಈ ರೀತಿ ಕ್ಲೀನಾಗಿ ಎಲ್ಲವನ್ನು ಕಟ್ ಮಾಡಬೇಕು ಸ್ನೇಹಿತರೆ. ಕಟ್ ಮಾಡಿ ಎಲ್ಲವನ್ನು ಒಂದು ಕಡೆಗೆ ಶೇಖರಣೆ ಮಾಡಬೇಕು ಸ್ನೇಹಿತರೆ. ಮೊದಲಿಗೆ ಏನು ಮಾಡಬೇಕು ಅಂದರೆ 10 ರಿಂದ 15 ಬಾಳೆದೆಲೆಯನ್ನು ಒಂದರ ಮೇಲೆ ಒಂದರಂತೆ ಕ್ಲೀನಾಗಿ ನೀಟಾಗಿ ಅಲ್ಲೇ ಜೋಡಿಸಬೇಕು. ತುದಿ ಎಲೆಯನ್ನು ತುದಿಗೆ ಜೋಡಿಸ್ಬೇಕು ಸ್ನೇಹಿತರೆ. ಹಿಂದೆ ಮುಂದೆ ಅಡ್ಡದಿಡ್ಡಿ ಈ ರೀತಿ ಜೋಡಿಸ್ಬಾರ್ದು. ಕ್ಲೀನಾಗಿ ಒಂದು 15 ರಿಂದ 20 ಬಾಳೆದೆಲೆ ಜೋಡಿಸ್ಬೇಕು. 20 ಮೇಲೂ ಜೋಡ್ಸೋಕೆ ಹೋಗ್ಬೇಡ್ರಿ ಸ್ನೇಹಿತರೆ. ನನ್ನ ಸಜೆಷನ್ ಏನಂದರೆ 10 ರಿಂದ 15 ಜೋಡಿಸಿದರೆ ಭಾಳ ಒಳ್ಳೆಯದು. ಕೆಲವರು ಪೆಂಡಿಗಟ್ಟಲೆ 1000, 2000 ಗಟ್ಟಲೆ ಪೆಂಡಿ ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ 15, 20, 25 ತನಕ ಜೋಡಿಸ್ತಾರೆ. 25 ಅವಶ್ಯಕತೆ ಇರಲ್ಲ. ಒಂದು 10 ರಿಂದ 15 ಜೋಡಿಸಿದ್ರೆ ಒಳ್ಳೆಯದು. ಈ ರೀತಿ ಎಲ್ಲವನ್ನು ನೀವು ಮೊದಲಿಗೆ ಜೋಡಿಸಿಕೊಳ್ಳಬೇಕಾಗುತ್ತದೆ. ಜೋಡಿಸಿದ ಬಾಳೆದೆಲೆಯನ್ನು ಮೊದಲಿಗೆ ಏನು ಮಾಡಬೇಕು ಅಂದರೆ ನೀವು ಉದ್ದವಾದ ಬಾಳೆದೆಲೆಯನ್ನು ಕಟ್ ಮಾಡಿ ನೆಲದ ಮೇಲೆ ಹಾಸಬೇಕು. ಹಾಸಿದ ನಂತರ 10 ರಿಂದ 15 ಬಾಳೆ ಎಲೆ ಜೋಡಿಸಿರ್ತೀರಲ್ಲ, ಅವನ್ನ ಮೇಯ್ನು ಉಲ್ಟಾ ಸ್ನೇಹಿತರೆ, ಉಲ್ಟಾ ನೀವು ಮಡ್ಚಬೇಕಾಗುತ್ತದೆ. ಉಲ್ಟಾ ಮಡ್ಚಿದ ಮೇಲೆ ಆಪೋಸಿಟ್ಟು ಯಾವ ರೀತಿ ಅಂದರೆ ಫಸ್ಟಿಗೆ ತುದಿ ಒಂದು ಕಡೆ ಮಾಡಬೇಕು, ಆಮೇಲೆ ಬುಡ ಒಂದು ಕಡೆ ಮಾಡಬೇಕು. ತುದಿ ಒಂದು ಕಡೆ ಮಾಡಬೇಕು, ಬುಡ ಒಂದು ಕಡೆ. ಈ ರೀತಿ ಜೋಡಿಸ್ಕೊಂಬಂದು ನೀವೇನು ಮಾಡಬೇಕು, ಕ್ಲೀನಾಗಿ ಒಂದು ರೌಂಡು ಬಂಡಲ್ಲು ಯಾವ ರೀತಿ ಒಂದು ರೌಂಡ್ ಕಟ್ತಾರೋ ಆ ರೀತಿ ನೀವು ನಿಧಾನಕ್ಕೆ ಕಟ್ಟಬೇಕು. ಜೋರಾಗಿ ಕಟ್ಟಕ್ಕೆ ಹೋದಾಗ ಏನಾಗುತ್ತೆ, ಬಾಳೆದೆಲೆ ವೇಸ್ಟ್ ಆಗ್ತವೆ. ಆ ಕಾರಣದಿಂದ ನೀವು ಭಾಳ ನಿಧಾನವಾಗಿ ಒಂದು ರೌಂಡು ಈ ರೀತಿ ಕಟ್ಟಬೇಕು ಸ್ನೇಹಿತರೆ. ಈ ರೀತಿ ಕಟ್ಟಿದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಬಾಳೆದೆಲೆ ವೇಸ್ಟ್ ಆಗುವುದಿಲ್ಲ ಸ್ನೇಹಿತರೆ. ನೀವೆಷ್ಟು ಕಟಾವು ಮಾಡಿರ್ತೀರ ಅಲ್ಲಿಗೆ 80% ಉತ್ತಮವಾದ ಬಾಳೆ ಎಲೆ ನಿಮಗೆ ಸಿಗುತ್ತವೆ ಸ್ನೇಹಿತರೆ. ಈ ವಿಧಾನದಿಂದ ನೀವು ಬಾಳೆದೆಲೆ ನೀವು ಕಟ್ಟಿದರೆ ಭಾಳ ಸೂಕ್ತ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಹೆಂಗಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ.